ಆಯ್ತು ನೋಡ್ರಿ, ನಮ್ಮ ಅತ್ತಿದು ಒಂದು ಬೆಳಗಾಯ್ತು ಅಂದ್ರ ಸಾಕು, ಲಕ್ಷ್ಮಿ ಏನು ಮಾಡತ್ತಿ, ಲಕ್ಷ್ಮಿ ಏನು ಮಾಡತ್ತಿ ಅಂತ ಹಚ್ಚೇ ಬಿಡ್ತಾರು. ಯಾಕ ಕೇಳ್ಸಂಗಿಲ್ಲೇನೇ ಲಕ್ಷ್ಮಿ, ಯಾಕೆ ಹೋಗಿದ್ದು? ನಾನಾ ಕಸ ಗುಡಿಸ್ತಾ ಇದ್ದೀನಿ. ಅದು ಎಷ್ಟೊತ್ತು ಕಸ ಗುಡಿಸ್ತಿ, ಇನ್ನು ಮುಗ್ದಿಲ್ಲೇನೆ ನಿಂದು? ನೋಡ್ರಿ ನಮ್ಮ ಅತ್ತಿ ಹೆಂಗಂತಾರು, ಕಸ ಗುಡಿಸ್ತಾ ಇದ್ದೀನಿ ಅಂದ್ರು ನಂಬಲ್ಲ ನನ್ನ ಮಾತು. ಸುಳ್ಳು ಹೇಳತ್ತೀನಿ ಏನು ಖರೆ ಹೇಳತ್ತೀನಿ ಅಂತ ನೋಡಾಕ ಬಂದಿರೇನು ಅತ್ತಿಯರ? ಹೌದು, ಖರೇನೆ ಕಸ ಗುಡಿಸ್ತಾ ಇದ್ದಾಳ. ಈಕಿಗಿ ಇನ್ನು ಕೆಲಸ ಅದ ಅಂತ ಹೆಂಗೆ ಹೇಳಿ? ಅಲ್ಲ ಅತ್ತಿಯರ, ನಾನು ಕಸ ಗುಡಿಸ್ತಾ ಇದ್ದೀನ ಏನು ಕುಂತೀನ ಅಂತ ನೋಡಕ್ಕೆ ಬಂದಿರೇನು ನೀವು? ಹೌದು, ಕಸ ಗುಡಿಸ್ತಾ ಇದೀಯಾ, ನಾನು ನೋಡ್ತಾನೆ ಇದ್ದೀನಿ. ಅಲ್ಲ, ಒಂದೇ ಕೆಲಸನ ಇಷ್ಟೊತ್ತು ಮಾಡ್ತಾ ಇದ್ರೆ ಹೆಂಗ? ಇವಾಗ ಶ್ರಾವಣ ಬಂತು, ಅದಕ್ಕೆ ಮನೆ ಎಲ್ಲ ಸ್ವಚ್ಛ ಮಾಡಬೇಕು, ಹಾಸಿಗೆ ಎಲ್ಲ ಒಗಿಬೇಕು. ಯವ್ವ ನಾವಲ್ಲ ರೀ ಯವ್ವ, ಇವತ್ತು ನಂದು ಮೈ ಕೈ ತಲೆ ನೋವು ಭಾಳ ನೋವು ಆಗ್ತಾ ಇದೆ. ನಾವಲ್ಲ ಇವತ್ತು, ಬೇಕಾದರೆ ನಾಳೆ ಮಾಡೋಣ. ಯಾಕವಲ್ಲ ಅಂತ ಹೇಳ್ತಿ? ನಾವು ಸೊಸೆದರು ಆಗಿ ಬಂದಾಗ ನಮ್ಮ ಅತ್ತಿ ಕೆಲಸ ಹೇಳೋದ್ರಾಗೆ ಪಟ ಪಟ ಅಂತ ಮಾಡಿ ಮುಗಿಸ್ತಾ ಇದ್ದೀವಿ. ನೀವು ಏನು ಒಂದು ಕೆಲಸ ಹೆಚ್ಚಿಗೆ ಹೇಳಿದ್ರು ಮೈ ನೈತೈತಿ ತಲೆನೋವು ಅಂತ ಹೇಳಕ ನಿಂತ್ಕೊಂಡು ಬಿಡ್ತೀರಿ. ನಾನು ಮಾಡ್ತೀನಲ್ರಿ, ನಾನೇನು ಕುಂತಿಲ್ಲ. ಇವತ್ತು ಯಾಕೋ ಆರಾಮು ಅನ್ಸ್ವಲ್ದು, ಅದಕ್ಕೆ ನಾಳೆ ಮಾಡೋಣ ಅಂತ ಹೇಳಿದೆ. ಹಂಗಂದ್ರ ಹೆಂಗ? ಶ್ರಾವಣ ಐತಿ, ಮಾಡಬೇಕು. ಮನೆ ಸ್ವಚ್ಛ ಮಾಡಿ ಹಾಸಿಗೆ ಒಗಿಬೇಕು. ಇವಾಗ ಹಳ್ಳಕ್ಕೂ ನೀರು ಬಂದಾವ, ಎಲ್ರು ಸವಿತಾ ಬಬಿತಾ ಕಲ್ಲಕ್ಕ ಎಲ್ರು ಒಗ್ದುಕೊಂಡು ಬಂದಾರ, ನಾವಷ್ಟೇ ಒಗ್ದಿಲ್ಲ. ನೋಡು, ಇವತ್ತು ನಾಳಿಗೆ ಅನ್ಕೋತಾ ಕುಂತ್ರ ಕೆಲಸ ಮುಗಿಯೋದಿಲ್ಲ. ಬೇಗ ಬೇಗ ಮಾಡಿ ಮುಗಿಸ್ಕೊಂಡ್ರೆ ಒಳ್ಳೇದು. ಲಕ್ಷ್ಮಿ ಬಾ ಲಕ್ಷ್ಮಿ, ಬೇಗ ಕಸ ಹೊಡೆದು ಬಾ, ಹೋಗೋಣ. ನಾವಲ್ಲ ರೀ ಅತ್ತಿಯರ, ಇವತ್ತ ನನ್ನ ಕರಿಯಬೇಡಿ. ಇವರೇನು ನಾನು ಒಲ್ವಲ್ಲ ನಾಳೆ ಹೋಗೋಣ ಅಂತ ಹೇಳಿದ್ರು ಕೇಳಿಸ್ದೇನೆ ಹಾಗೆ ಹೋಗಿಬಿಟ್ರು. ನಾ ವಲ್ಲ ಅಂದ್ರ ಬಿಡೋರು ಯಾರು? ನಾಟಕ ಮಾಡ್ತಾಳ. ಬಾ ಬೇಗ ಬೇಗ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ಹೆಣ್ಮಕ್ಳ ಮನೆ ಕೆಲಸ ಮುಗಿಯಲ್ಲ, ಬೆಳಗಾದ್ರೆ ಕೆಲಸ ಖಾಯಮ್ಮು. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ಯಾರಿಗೆ ಅಕ್ಕ ಹೇಳ್ತಿ ಪ್ರಾಬ್ಲಮ್ಮು? ಹಬ್ಬ ಐತಿ, ನೋ ಪ್ರಾಬ್ಲಮ್, ಬಾ ಬೇಗ ಬೇಗ. ಚಲೋ ಪ್ಲ್ಯಾನ್ ಮಾಡಿರಿ. ಈಗ ಸೊಸೆ ಸಿಕ್ಕಾಳು ಮಾಡಕ್ಕ ನಿಂತ್ರ ನಾ ಏನು ಎಲ್ಲಿ ಓಡ್ ಹೋಗ್ತೀನ? ಏನೋ ಇವತ್ತು ಸ್ವಲ್ಪ ಆರಾಮು ಅನ್ಸ್ಬಲ್ದು, ಅದಕ್ಕೆ ಹೇಳಿನಿ ನಾಳೆ ಮಾಡೋಣ ಅಂತ. ಆದರೂ ಕೇಳಂಗಿಲ್ಲ ನೀವು. ಮುಂದಿನ ಜನ್ಮದಾಗ ನಾನು ಅತ್ತಿ ಆಗಬೇಕು, ನೀವು ನಂದು ಸೊಸಿ ಆಗಿ ಇರಬೇಕು. ಆವಾಗ ನಾನು ಕೂತಲ್ಲೇ ಎಲ್ಲನೂ ಕೆಲಸನೂ ಹೇಳಿ ಹೇಳಿ ಮಾಡಿಸ್ಕೋತೀನಿ. ಅಷ್ಟು ಕನಸು ಕಾಣಬೇಡ ಸೊಸಿ, ನಾನು ಅತ್ತಿ, ನೀನು ನನ್ನ ಸೊಸಿ. ಬಾಬಾ ಅಲ್ಲ, ನಾನು ಇಲ್ಲಿ ಕುಂತು ಮಾತಾಡಿದ್ರು ಅವರಿಗೂ ಗೊತ್ತಾಗ್ತೈತಿ ಹೆಂಗ ಅಂತೀನಿ. ದೇವ್ರೆ, ಅವ್ರಿಗಿಂತ ಮೊದಲು ನಾನೇ ಬಿಡ್ಕೋತೀನಿ. ದೇವ್ರೆ, ಮುಂದಿನ ಜನ್ಮದಾಗ ನಾನು ಅತ್ತಿಯಾಗಿರಬೇಕು, ನಮ್ಮ ಅತ್ತೆ ನಂದು ಸೊಸೆಯಾಗಿರಬೇಕು. ಎಲ್ರಿಗೂ ಎಲ್ಲ ದೇವರಿಗೂ ನಾನು ಬೇಡ್ಕೊಂಡಿದ್ದು ಕೇಳಿಸಿರ್ಬೇಕು ಅಂತ ಅನ್ಕೋತೀನಿ. ಬೇಗ ಈ ಕೆಲಸ ಮಾಡ್ರಿ ದೇವ್ರೆ. ಬಾ ಎದ್ದು ಬಾ, ಬೇಗ ಕೆಲಸ ಮುಗಿಸು. ಯವ್ವ ಏನು ಮಾತು ಆಡ್ತಾಳ ಅಂತೀನಿ. ಇಷ್ಟು ಮಾತು ಆಡೋ ಬದ್ಲಿ ಅರ್ಧ ಕೆಲಸ ಆದರೂ ಮುಗಿತಿತ್ತು. ಬಾ ಲಕ್ಷ್ಮಿ, ಇವಾಗಾದ್ರೂ ಬಾ. ಖರೇನೆ ಮೈ ಕೈ ಎಲ್ಲ ನೋವು ಆಗ್ತೈತಿ. ನಾಳೆ ಹೋಗೋಣ ಅಂದ್ರೆ ಕೇಳಂಗಿಲ್ಲ ನಮ್ಮ ಅತ್ತಿ. ಇವತ್ತೇ ಹೋಗೋಣ ಅಂತ ಅನ್ನಕತ್ತಾರ. ಎಷ್ಟು ಸಲ ಹೇಳ್ತೀನಿ ಆದರೂ ಕೇಳಾಕತ್ತಿಲ್ಲ. ತಗೋ, ಇಷ್ಟು ನಾಷ್ಟ ಮಾಡು, ತಿಂದು ಹೋಗೋಣ ಅಂತ. ತಗೋ ನಾಷ್ಟ ಲಕ್ಷ್ಮಿ, ತಿನ್ನು. ಬೇಡ ಅತ್ತೆ, ನನಗೆ ಹಸಿವಿಲ್ಲ. ಖರೇನೆ ನನ್ನ ಸೊಸೆಗೆ ಮೈ ಕೈ ನೋವು ಬಂದೈತಿ, ಮುಖನೂ ಸಣ್ಣ ಆಗೈತಿ. ಅಯ್ಯೋ, ತಲೆನೂ ಬಿಸಿ ಆಗೈತಿ. ಎಲ್ಲಿ ನನಗೆ ಸುಳ್ಳು ಹೇಳತ್ತಾಳ ಅಂತ ಅನ್ಕೊಂಡಿದ್ದೆ, ಆದರೆ ತಲೆನೂ ಬಿಸಿ ಆಗೈತಿ. ಆಯಿತು ತಗೋ ಲಕ್ಷ್ಮಿ, ನಾಷ್ಟ ಮಾಡು, ನಾಳೆ ಹೋಗೋಣ.
ಹಾಂ ಹಾಂ ಆಯಿತು, ನಾಳೆ ಹೋಗೋಣ. ಯಾಕೋ ತಲೆ ಮೈ ಕೈ ನೋವು ತುಂಬಾ ಜಾಸ್ತಿನೇ ಆಗಿ ಬಿಟ್ಟೈತಿ. ತಗೋ ಇವಾಗ ಇಷ್ಟು ನಾಷ್ಟ ತಿಂದು ಮಲ್ಕೋ ಹೋಗು, ಸ್ವಲ್ಪ ಕಡಿಮೆ ಆಗ್ತೈತಿ. ಹಾಂ ಹಾಂ ರೀ ಅತ್ತಿಯವರ, ಆಯಿತು ನಾಳೆ ಹೋಗೋಣ. ಹ್ಞೂ ರೀ ಅತ್ತಿಯವರ, ನಾಳೆ ಹೋಗಿ ಬರೋಣ. ಬೇಡ ಬೇಡ, ಇಲ್ಲ ನಿನಗೂ ಆರಾಮ ಅನಿಸ್ವಲ್ದು. ನಾಳೆ ನಿನಗೆ ಆರಾಮ ಆದರೆ ಹೋಗೋಣ, ಇಲ್ಲಾಂದರೆ ಯಾರಿಗಾದರೂ ಕೆಲ್ಸಕ್ಕೆ ಹಚ್ಚಿ ಅಷ್ಟು ಹಾಸಿಗೆ ಒಗಿಸ್ತೀನಿ. ರೀ ಅತ್ತಿಯವರ, ಹಾಗೆ ಮಾಡುವಂತ್ರಿ, ಯಾರಿಗಾದರೂ ಹಚ್ಚಿ ಒಗಿಸುವಂತ್ರಿ. ಮುಂದಿನ ಜನ್ಮದಾಗ ನೀವು ನಂದು ಅತ್ತಿಯಾಗಿ ಬರ್ರಿ, ಏನು ತಪ್ಪು ತಿಳ್ಕೊಬೇಡ್ರಿ. ಸುಮ್ಮನೆ ಇಷ್ಟೊತ್ತು ತಮಾಷೆ ಮಾಡೀನಿ. ದೇವ್ರಿಗೆ ಬೇಡಿದೆಲ್ಲ ಸುಳ್ಳಾಗ್ಲಿ, ನೀವೇ ನಂದು ಅತ್ತಿಯಾಗೆ ಬನ್ನಿ. ಇಲ್ಲ ಲಕ್ಷ್ಮಿ, ನಾ ಏನೂ ತಪ್ಪು ತಿಳ್ಕೊಂಡಿಲ್ಲ. ನೋಡ್ರಿ ನಮ್ಮ ಅತ್ತಿ ಹೆಂಗದಾರ, ನನ್ನ ಮ್ಯಾಲ ಭಾಳ ಪ್ರೀತಿ. ಆದ್ರೆ ಒಂದೊಂದು ಸಾರಿ ಹಿಂಗೂ ಮಾಡ್ತಾರ. ನೀವು ಎಲ್ಲರೂ ನಮ್ಮ ಹಾಗೆ ಪ್ರೀತಿಯಿಂದ ಇರ್ರಿ. ಸರಿ, ನಾವಿನ್ನೂ ಹೋಗಿ ಬರ್ತೀವಿ, ಕೆಲಸ ಐತಿ.